ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಕುಮಾರಣ್ಣವರು ಬಹುಶಃ ಮಾತನಾಡಬೇಕಾದ್ರೆ ಹೇಳ್ತಾರೆ, ಮಾಲೂರಿನ ರಾಮೇಗೌಡರು ಕೂಡ ನಾನು ನೆನೆಸ್ಕೊಳ್ಬೇಕಾಗ್ತದೆ. ಕುಮಾರಣ್ಣವರು ಬಹುಶಃ ಮಾತನಾಡಬೇಕಾದ್ರೆ ಹೇಳ್ತಾರೆ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಚಾಮರಾಜನಗರ ಹಾಗೂ ಹಾಸನ ಎರಡು ಹೊರತುಪಡಿಸಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಪಕ್ಷ ಇಬ್ಬರು ಕೂಡ ಸಂಪೂರ್ಣವಾಗಿ ರಾಜ್ಯದ ಜನತೆಯ ಒಂದು ವಿಶ್ವಾಸವನ್ನು ಪಡೆದುಕೊಂಡು ಇವತ್ತು ಸಂಸದರನ್ನ ಆಯ್ಕೆಯನ್ನು ಮಾಡಿ ಕಳಿಸಿದ್ದೀರಿ ಇವತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಒಂದು ತಿಳಿಸ್ಲಿಕ್ಕೆ ಬಯಸ್ತೇನೆ. ದಟ್ಟಣ್ಣವರು ಕೂತಿದ್ದಾರೆ, ಕುಮಾರಸ್ವಾಮಿ ಅಣ್ಣ ಅವರು ಕೂತಿದ್ದಾರೆ. ಇಲ್ಲಿ ಹಾಸನ ಜಿಲ್ಲೆ ವಿಚಾರವಾಗಿ ಈಗ ಬಂದಿರತಕ್ಕಂಥ ಒಂದು ಫಲಿತಾಂಶ ಏನಿದೆ, ಇದು ಅತ್ಯಂತ ಅನಿರೀಕ್ಷಿತವಾದಂಥ ಒಂದು ಫಲಿತಾಂಶ. ನಾವು ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಒಂದು ನಾನು ಹೇಳಲಿಕ್ಕೆ ಬಯಸ್ತೇನೆ ತಮ್ಮ ಮಾಧ್ಯಮದ ಮೂಲಕ, ಹಾಸನ ಜಿಲ್ಲೆಯ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಮಾನ್ಯ ದೇವೇಗೌಡರು ಸಾಹೇಬ್ರ 64 ವರ್ಷದ ಸುದೀರ್ಘವಾದಂಥ ರಾಜಕಾರಣದ ಉದ್ದಗಲಕ್ಕೂ ಕೂಡ ಇವತ್ತು ದೇವೇಗೌಡರು ಸಾಹೇಬ್ರ ಒಂದು ಹೋರಾಟಕ್ಕೆ, ಜಿಲ್ಲೆಯ ನಾಯಕರ ಒಂದು ಹೋರಾಟಕ್ಕೆ ಇವತ್ತು ನೀವು ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಕೊಂಡು ಶ್ರಮಿಸಿದ್ದೀರಿ. ಒಂದು ಮಾತನ್ನ ಹೇಳ್ತೇನೆ, ದೇವೇಗೌಡರು ಸಾಹೇಬ್ರು ಕೂಡ ಚುನಾವಣೆಯಲ್ಲಿ ಸೋತಿದ್ದಾರೆ. ಚುನಾವಣೆಯಲ್ಲಿ ಸೋಲು ಗೆಲ್ಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಇವೆಲ್ಲವನ್ನು ಕೂಡ ಅತ್ಯಂತ ಇವತ್ತು ಸಮಾನ ಮನಸ್ಸಿಂದ ಸ್ವೀಕಾರ ಮಾಡಿ ಹಾಸನ ಜಿಲ್ಲೆಯಿಂದ ಮತ್ತೊಮ್ಮೆ JDS ಪಕ್ಷವನ್ನ ಮುಂದಿನ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳಿರ್ಬೋದು, ಇನ್ನು 4 ವರ್ಷದಲ್ಲಿ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಂಪೂರ್ಣವಾಗಿ ಹಾಸನ ಜಿಲ್ಲೆಯ ಒಂದು ಹಿಡಿತವನ್ನು ಸಾಧಿಸಲಿಕ್ಕೆ ಇವತ್ತು ಸಂಘಟನಾತ್ಮಕವಾದಂಥ ಒಂದು ದೃಷ್ಟಿಯಲ್ಲಿ ಒಬ್ಬ JDSನ ಯುವ ಕಾರ್ಯಕರ್ತನಾಗಿ ಎಲ್ಲ ನಮ್ಮ ಜಿಲ್ಲೆಯ ನಾಯಕರ ಒಂದು ಬೆಂಬಲದೊಂದಿಗೆ ನಿಮ್ಮ ಜೊತೆಯಲ್ಲಿ ನಿಂತು ಹೆಗಲಿಗೆ ಹೆಗಲು ಕೊಟ್ಟು ಇವತ್ತು ಹಾಸನ ಜಿಲ್ಲೆಯಿಂದಾನೇ ಪ್ರಾರಂಭ ಮಾಡೋಣ ಒಂದು ಹೊಸ ಅಧ್ಯಾಯವನ್ನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಇವತ್ತು JP ಭವನದಲ್ಲಿ ತಾವೆ